ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬ ದಿವಸ ಆಯಿತು ವಿಡಿಯೋ ಮಾಡಿ. ಇವತ್ತು ಸಂಕ್ರಾಂತಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾಕಪ್ಪ ವಿಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ನಿಜವಾಗ್ಲೂ ತೋಟದಲ್ಲಿ ತುಂಬ ಕೆಲಸ. ನಾನು ವಿಡಿಯೋ ಮಾಡಿರೋದು ಕೂಡ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಸೊ ಹಿಂದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲೆಲ್ಲೋ ನಾನು ಶಾರ್ಟ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಬಟ್ ನಾನು ನಿಜವಾಗ್ಲೂ ವಿಡಿಯೋ ಮಾಡಿರೋ ವೀಡಿಯೋನೂ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ತುಂಬ ಕೆಲಸ ತೋಟದಲ್ಲಿ. ಆಮೇಲೆ ಈಗ ಶುಂಠಿ ನಾಟಿ ಹಾಕಿರೋದ್ರಿಂದ ಲೇಬರ್ಗಳು ಸಿಗ್ತಾಯಿಲ್ಲ ನಮ್ಮ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಅಂತ. ಬಟ್ ಅದಕ್ಕೋಸ್ಕರ ನಾವೇ ಮನೇಲಿ ಕೆಲಸ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು ನನ್ನ ಅವಸ್ಥೆ ಯಾವ ಥರ ಆಗಿದೆ ಅಂತ. ಯಾಕೆಂದರೆ ಬಿಸಿಲಾಗಿ ಕೆಲಸ ಮಾಡಿರೋದ್ರಿಂದ ಏನೂ ಸೇಫ್ಟಿ ಮಾಡ್ಕೊಳಕ್ಕಾಗಲ್ಲ. ಆದಷ್ಟು ಮಾಡ್ಕೊಂಡಿರ್ತೀವಿ, ಒಂದು 50% ಆಗೇ ಆಗುತ್ತೆ ಈ ಥರ ಎಲ್ಲ. ನೋಡಿರ್ಬೋದು ನನ್ನ ಬಿಸಿಲಲ್ಲಿ ಕೆಲಸ ಮಾಡಿ ಸ್ಕಿನ್ನೆಲ್ಲ ಫುಲ್ಲು ಹಾಳಾಗೋಗ್ಬಿಟ್ಟಿದೆ. ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಮ್ಮ ಸೈಡ್, ಹಳ್ಳಿ ಸೈಡು ಪೊಂಗಲ್ಲು ಆ ಥರದ್ದೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ಮಾಡಿ ಸಿಂಪಲ್ಲಾಗಿ ಚಿಲ್ಕೋರೆ ಬೇಳೆ ಸಾಂಬಾರು, ಆಮೇಲೆ ಅವರೆಕಾಯಿ ಬೇಯಿಸೋದು ಇದೆಲ್ಲ ಮಾಡ್ಕೊತೀವಿ. ಹಾಗೆ ನಮ್ಮ ಮನೇಲಿ ಹೆಣ್ಮಕ್ಳು ಇಲ್ಲದೇ ಇರೋ ಕಾರಣ ಹೇಳ್ಬಿರೋ ಪ್ರೋಸೆಸ್ ಏನಿಲ್ಲ. ಮನೇಲಿ ಪೂಜೆ ಮಾಡ್ತೀವಿ, ಬೇರೆ ಮಾಡ್ತೀವಿ. ತುಂಬ ಕಡಿಮೆ ಮಾಡ್ತೀನಿ. ನಮ್ಮಲ್ಲಿ ಯಾರು ಅಷ್ಟೊಂದೇನು ಇಷ್ಟಪಡ್ತೀನಲ್ಲ. ಯಾಕಂದ್ರೆ ನನ್ನ ದೊಡ್ಡ ಮಗ ಅವ್ನು ತಿನ್ನೋನು, ಬಟ್ ಅವನು ಇಲ್ಲದೇ ಇರೋ ಕಾರಣ ಸೊ ಅವನು ಅಲ್ಲಿದ್ದಾನೆ. ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಅವರು ಅಲೋ ಮಾಡಲ್ಲ. ಸೊ ಹಾಗಾಗಿ ಪೂಜೆಗಷ್ಟೇ ನಾನು ಬೇರೆಳು ಮಾಡಿರೋದು. ಇನ್ನು ಮನೇಲಿ ಏನೇನು ಮಾಡ್ತೀವಪ್ಪ ಅಂದರೆ ನೋಡ್ತಿರ್ಬೋದು, ಅವರೆಕಾಯಿನ ಸುಳಿದು ನೆನೆಸಿದ್ದೀನಿ. ಹಾಗೆ ಇಲ್ಲಿ ಅವರೆಕಾಯಿನ ಬೇಯಿಸೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ನಮ್ಮಲ್ಲಿ ನಮ್ಮ ಹಳ್ಳಿ ಸೈಡ್ ಏನಂತಂದರೆ ಒಬ್ಬಟ್ಟು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಗೆಣಸು ತರಿಸಿದ್ದೀನಿ, ಗೆಣಸನ್ನ ಒಂದು ಸ್ವಲ್ಪ ಬೇಯಿಸ್ತೀನಿ. ಹಾಗೆ ಚಿಲ್ಕೋರೆ ಬೇಳೆ ಸಾಂಬಾರು ಮಾತ್ರ ಕಾಮನ್ ಎಲ್ಲರೂ ಮಾಡ್ತಾರೆ. ಅದಕ್ಕೆ 3 ಆಪ್ಷನ್ ಇದೆ. ಒಂದು ಸಾವಿಗೆನಾದರೂ ಮಾಡ್ಬೋದು, ಇಲ್ಲ ಕಡುಬಾದರೂ ಮಾಡ್ಬೋದು. ಅಕ್ಕಿ ಕಡುಬು ಬರುತ್ತಲ್ಲ, ಉಂಡು ಕಡುಬು, ಅದನ್ನಾದರೂ ಮಾಡ್ಬೋದು. ಇಲ್ಲ ಅಂದರೆ ಕೆಲವರು ನಮ್ಮ ಸೈಡಲ್ಲಿ ರೊಟ್ಟಿ ಮಾಡ್ತಾರೆ, ಕುಟುಂಡಿ ರೊಟ್ಟಿ ಮಾಡ್ತಾರೆ. ಅದಕ್ಕೆ ಚಿಲ್ಕೋರೆ ಬೇಳೆ ಸಾಂಬಾರು ಬೇಕೇ ಬೇಕು. ಸೊ ಒಂಥರ ಅದು ಚೆನ್ನಾಗಿರುತ್ತೆ. ಕುಟುಂಡಿಲಿ 2 ಥರದ್ದು ಮಾಡ್ತಾರೆ, ಒಂದು ಖಾರ ಮತ್ತು ಒಂದು ಸ್ವೀಟ್ ಮಾಡ್ತಾರೆ. ಒಂಥರ ಏನೋ ಚೆನ್ನಾಗಿರುತ್ತೆ. ಅದಕ್ಕೆ ಮೇಯ್ನ್ ಬೇಕಾಗಿರೋದು ಬೆಣ್ಣೆ. ರೊಟ್ಟಿಗೆ ಮೇಯ್ನ್ ಬೇಕಾಗಿರೋದು ಬೆಣ್ಣೆ, ಹಾಗೆ ಪಚ್ಚಬಾಳೆಹಣ್ಣು. ಸೊ ಇಷ್ಟು ಬೇಕು. ಇವತ್ತು ನಾನೇನು ಮಾಡ್ತೀನಿ ಅಂದರೆ ಚಿಲ್ಕೋರೆ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಮನೇಲಿ ಕೇಳಿ ಯಾರು ಏನೇನು ಇಷ್ಟಪಡ್ತಾರೆ ಅಂತ. ನಾನು ಮೇಯ್ನಾಗಿ ಮಾಡಬೇಕಾಗಿರೋದು ಕಡುಬು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮನೇಲಿ ಇಲ್ಲ ಕಡುಬು ಬೇಡ, ಸಾವಿಗೆ ಬೇಕಂದ್ರೆ ಸಾವಿಗೆ, ರೊಟ್ಟಿ ಬೇಕಂದ್ರೆ ರೊಟ್ಟಿ ಮಾಡ್ತೀನಿ. ಬಟ್ ಡಿಸೈಡ್ ಅಂತೂ ಮಾಡಿಲ್ಲ. ಯಾಕಂದರೆ ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅಟ್ಲೀಸ್ಟ್ ಸಂಕ್ರಾಂತಿ ಹಬ್ಬದ ದಿವಸ ವಿಡಿಯೋ ಮಾಡಿ ಹಾಕೋಣ ಅಂತ ಮನಸ್ಸು ತುಂಬ ಅನಿಸ್ತು. ಇವತ್ತು ಟೈಮೇ ಇಲ್ಲ. ತೋಟಕ್ಕೆ ಕೆಲಸಕ್ಕೆ ಲೇಬರ್ ಬಂದಿದ್ದಾರೆ, ಅವ್ರಿಗೂ ತಿಂಡಿ ಎಲ್ಲ ಕೊಟ್ಟು ಕಳಿಸಿ. ಇವಾಗ ಹಬ್ಬ ಅಲ್ವಾ, ಸೊ ಮನೆ ಹತ್ರ ಉಳ್ಕೊಂಡಿದ್ದೀನಿ. ಹಾಗೆ ತುಂಬ ಕೆಲಸ. ಸೊ ಇವತ್ತು ದಿವಸ ಹೇಗೋಗುತ್ತೋ ನೋಡೋಣ. ಸಂಕ್ರಾಂತಿ ಹಬ್ಬ ಋತುಗೂ ರಜಾ ಇರೋದ್ರಿಂದ ಮನೆ ಟೀ ನೋಡ್ತಾ ಕೂತಿದ್ದಾನೆ. ಹಾಗೆ ನನಗೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಇನ್ನೊಂದು ಏನಂತಂದರೆ, ನಮ್ಮ ಅಮ್ಮ ಮನೇಲಿದ್ದಾಗ ನಾವು ನಮ್ಮ ತವ್ರ ಮನೇಲಿ ಅಲ್ಲಿ ಕಡಿಮೆ ಮಾಡೋದು. ಹಾಸನ ಸೈಡ್ ಪೂರ್ತಿ ಕಡಿಮೆ. ಬೇರೆ ಆಪ್ಷನ್ ಅಂದರೆ ಕೆಲವರು ಮಾಡೋರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಅಮ್ಮ ಮನೇಲಂತೂ ಕಡಿಮೆ ಮಾಡ್ತಿದ್ದು. ಕಡುಬು, ಚಿಲ್ಕೋರೆ ಬೇಳೆ ಸಾಂಬಾರು, ಹಾಗೆ ಅವರೆಕಾಳು ಬೇಯಿಸೋರು. ಆಮೇಲೆ ನಾನು ನಮ್ಮಣ್ಣ ಮೆದೆಗೆಲ್ಲ ಹೋಗಿ ಇಟ್ಟು ಪೂಜೆ ಮಾಡಿ ಬರೋದು, ಇವೆಲ್ಲ ಸಖತ್ ನೆನಪಾಗುತ್ತೆ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಅಂದರೆ ನಾನು ನಮ್ಮಣ್ಣ ಮೆದೆಗೆ ಹೋಗಿ ಪೂಜೆ ಮಾಡಿ ಇಟ್ಟು ಬರಬೇಕಾದ್ರೆ ಅದನ್ನು ನಾವು ಪೂಜೆ ಮಾಡಿರ್ತೀವಲ್ಲ, ಅದನ್ನು ಇಡೋಕ್ಕೆ ಅಂತ ಹೇಳಿ ಬರೋರು ನಮ್ಮಮ್ಮ. ಇಟ್ಟು ಬರಬೇಕು ಅಂತ. ನಮ್ಮಣ್ಣ ಏನು ಮಾಡೋಣ ಅಂತಂದರೆ ಇಡೋನು, ಇಟ್ಬಿಟ್ಟು ಅದನ್ನು ಬೆಳಗ್ಗೆ ಬಂದು ನೋಡೋದು, ತಿನ್ನಬೇಕು, ಅದನ್ನು ಹಾಳಾಗಿರಲ್ಲ ಹಂಗೆ ಇರುತ್ತೆ ಅಂತ ಅಂದಿರೋನು. ಬಟ್ ಬೆಳಗ್ಗೆ ಹೋಗಿ ನೋಡೋದ್ರೊಳಗಡೆ ಅದು ಕಡುಬು ಇರ್ತಿರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಮೆದೆನೇ ತಿನ್ಕೊಂಬಿಟ್ಟಿದೆ ಅಂತ ಹೇಳೋನು. ಬಟ್ ಅದು ಮೆದೆ ತಿಂತಿರ್ಲಿಲ್ಲ, ಎಲ್ಲಾದರೂ ಉಂಟಾ. ಬಟ್ ನಮ್ಮ ಅಣ್ಣನೇ ಪೂಜೆ ಮಾಡಿ ಮನೆಗೆ ಹೋಗಿ ಮತ್ತೆ ಸಂಜೆ ಹೊತ್ತಿಗೆ ಬಂದು ಅದನ್ನು ನಮ್ಮ ಅಣ್ಣನೇ ತಿನ್ಕೊಂಡಿರೋನು. ಬಟ್ ನಮಗೆ ಹಂಗಂತ ಸುಳ್ಳು ಹೇಳೋನು. ಅಂದರೆ ನಂಬ್ತಾರೆ ಅಂತ, ನಾವು ಚಿಕ್ಕವರಲ್ವ, ಸೊ ಹಂಗಾಗಿ ನಂಬ್ತಾಳೆ ಅಂತ ಹೇಳೋನು. ನಮ್ಮ ದೊಡ್ಡಪ್ಪನ ಮನೇಲಿ ನಾವು ಒಟ್ಟಿಗೆ ಹೋಗೋವು. ಅವರು ಅವ್ರ ಮನೆ ಮೆದೆಗೆ ಮಾಡೋರು, ನಾವು ನಮ್ಮ ಮನೆ ಮೆದೆಗೆ ಮಾಡ್ತಿದ್ದು ಪೂಜೆನ. ಅವ್ನು ನಮ್ಮ ದೊಡ್ಡಪ್ಪನ ಮಗನೂ ಹಂಗೆ ಮಾಡೋನು, ಇವನು ಹಂಗೆ ಮಾಡೋನು. ಬಟ್ ನಾವು ಅದನ್ನೇ ನಂಬ್ಕೊಂಡು ಬರ್ತಾಯಿದ್ದು. ಆಮೇಲೆ ಒಂದು ದಿವಸ ಗೊತ್ತು ಮಾಡಿ ಅದನ್ನು ನಮ್ಮ ಅಣ್ಣಂಗೆ ಸರಿಗೆ ಹೊಡೆದಿದ್ದು, ನಾನು ನಮ್ಮ ಅಕ್ಕ ಸೇರ್ಕೊಂಡು. ಸೊ ಅದೊಂದು ನೆನಪು ಇವಾಗಲೂ ಇದೆ. ಒಂಥರ ಏನೋ ಒಂದು ಮೆಮೊರಿ. ಅದು ಸಂಕ್ರಾಂತಿ ಹಬ್ಬದ ದಿವಸನೇ ನಡೆದಿರೋದ್ರಿಂದ ಅದೊಂದು ಮೆಮೊರಿ ಆಗಿ ಉಳ್ಕೊಂತು. ಸೊ ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ಬೀರಿ ಒಳ್ಳೆಯದಾಗಲಿ, ಸೀನೆ ಮಾತಾಡಿ ಸೀನೆ ತಿನ್ನಿ ಅಂತ ಹೇಳ್ತೀನಿ. ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಸಂಕ್ರಾಂತಿ ಹಬ್ಬದ್ದು
ಇವತ್ತು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದಿದೆ. ಇನ್ನು ಅಡುಗೆ ಶುರು ಮಾಡಬೇಕು. ಚಿಲ್ಕೋರೆ ಬೇಳೆ ಸಾಂಬಾರು ಮಾಡ್ತೀನಿ ಫಸ್ಟು, ಆಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ಫ್ರೆಂಡ್ಸ್, ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆಗಿ ಈಗ ಅಡುಗೆಗೆ ಬಂದಿದ್ದೀನಿ. ಅಡುಗೆ ಗೆಣಸಿದೆ, ಒಂದು ಗೆಣಸು ಬೇಯಿಸಿ ನೋಡೋಣ. ಋತು ಪೊಂಗಲ್ ಅಂತಿದ್ದಾನೆ. ಪೊಂಗಲ್ಲು, ಉಂಡೆ ಕಡುಬು, ಅಕ್ಕಿ ಕಡುಬು ಇರುತ್ತಲ್ಲ ಅದು. ಆಮೇಲೆ ಏಳ್ಬೀರಿ ಇವಾಗಷ್ಟೇ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನಾನು ಜಾಸ್ತಿ ಮಾಡಲ್ಲ, ಪೂಜೆಗೆ ಅಂತಲೇ ಮಾಡೋದು, ಇಲ್ಲ ಅಂದರೆ ಮಾಡ್ತಾನೆ ಇರಲಿಲ್ಲ. ನಮ್ಮ ಮನೆಯವರು ಇಷ್ಟಪಡಲ್ಲ. ಋತು ಒಬ್ಬ, ಅವನು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಪೂಜೆಗೆ ಬೇಕೇ ಬೇಕಲ್ವ. ಸೊ ಹಾಗಾಗಿ ಪೂಜೆಗೆ ಅಷ್ಟೇ ಮಾಡ್ತಿರೋದು. ಇನ್ನು ನೋಡಬೇಕು. ಅವರೆಕಾಳು ಬೇಯಿಸ್ಬೇಕು. ಹಸಿ ಅವರೆಕಾಳನ್ನ ಬೇಯಿಸ್ತೀವಿ, ಸಿಪ್ಪೆ ಬೆರೆಸೇ ಬೇಯಿಸ್ತೀವಿ. ಆಮೇಲೆ ಗೆಣಸು, ಪೊಂಗಲು, ಉಂಡೆಗಡುಬು, ಚಿಲಕೋರೆ ಬೇಳೆ ಸಾಂಬಾರು. ಏನಾದರೂ ಬೇರೆ ಐಟಮ್ ಖಾರವಾಗಿ ಏನಾದರೂ ಬೇಕು ಅಂದರೆ ಬಜ್ಜಿ ಏನಾದರೂ ಮಾಡ್ಕೊಬೋದು. ನೋಡೋಣ, ತಿನ್ನೋರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮಾಡಿದ್ರೆ ತಿನ್ನೋರಿರಲ್ಲ. ಸೊ ಹಂಗಾಗಿ ಯಾವ್ದು ಬೇಕು ಅಂತ ಅದನ್ನು ಕೇಳಿ ಮಾಡ್ತೀನಿ. ಸೊ ಬನ್ನಿ ಪೊಂಗಲ್ ಮಾಡೋಣ ಅಂತ. ಹೆಸರುಬೇಳೆ, ಅಕ್ಕಿ. ನಾನು ಹೆಸರುಬೇಳೆ ಅಕ್ಕಿನ ಈಕ್ವಲ್ ತೊಗೊತೀನಿ. ಅಕ್ಕಿ ಎಷ್ಟಿರುತ್ತೋ ಹೆಸರುಬೇಳೆನೂ ಅಷ್ಟೇ ತೊಗೊತೀನಿ. ಬಟ್ ತುಂಬ ಟೇಸ್ಟ್ ಇರುತ್ತೆ ಅಂತ, ಚೆನ್ನಾಗಿರುತ್ತೆ ಪೊಂಗಲ್ಲು. ಈಕ್ವಲ್ ಅಂದರೆ ಒಂದು ಲೋಟ ಅಕ್ಕಿ ಆದರೆ ಒಂದು ಮಿನಿಮಮ್ ಒಂದು ಮುಕ್ಕಾಲು ಲೋಟ ಹತ್ರ ಹೆಸರುಬೇಳೆ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಹಾಫ್ ಆ್ಯಂಡ್ ಹಾಫಲ್ಲಿ ಹಾಕ್ತಾರೆ. ಒಂದು ಲೋಟ ಅಕ್ಕಿ ಇದ್ದರೆ ಅರ್ಧ ಲೋಟ ಹೆಸರುಬೇಳೆ ಹಾಕ್ತಾರೆ. ಬಟ್ ನನಗೇನೋ ಅದು ಗೊತ್ತಿಲ್ಲ. ಬಟ್ ನನಗೆ ಈ ಥರ ಮಾಡಿ ಅಭ್ಯಾಸ. ಸೊ ಹಾಗಾಗಿ ಜಾಸ್ತಿ ಇದೇ ಥರ ಹಾಕೋದು. ಸಮ ಪ್ರಮಾಣದಲ್ಲಿ ಹಾಕ್ತೀನಿ ಅಕ್ಕಿ ಮತ್ತು ಹೆಸರುಬೇಳೆ. ಸೊ ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಹಾಕಿ ಹಾಗೆ ತುಂಬ ಸ್ಮ್ಯಾಶ್ ಆಗೋ ಥರ ಬೇಯಬಾರ್ದು, ಸ್ವಲ್ಪ ಸಿಗೋ ಥರ ಇರಬೇಕು ಬಾಯಿಗೆ. ತುಂಬ ಚೆನ್ನಾಗಿರುತ್ತೆ. ಪೊಂಗಲ್ ಮಾಡಿ ಆಮೇಲೆ ಬೇರೆ ಕೆಲಸ. ಅಂತ ಇಂತ ಫೈನಲಾಗಿ ಹಬ್ಬ ಮುಗೀತು. ಈಗ ಕಡುಬು ಕೂಡ ಬೇಯ್ತಾ ಇದೆ. ನಮ್ಮ ಸೈಡು ಅಕ್ಕಿ ಕಡುಬು, ಉಂಡೆ ಕಡುಬು ಬರುತ್ತಲ್ಲ ಅದನ್ನು ಮಾಡೋದು. ಸೊ ಎಸ್, ಮನೆ ಫುಲ್ ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡಿ ಅದ್ರ ನಡುವೆನೂ ಕೂಡ ಋತುಗೆ ಗೋಬಿ ಮಂಚೂರಿ ಬೇಕು ಅಂತ ಅವ್ನಿಗೆ ಏನಾದರೂ ಚಾಟ್ಸಿರ್ಬೇಕು. ಹಬ್ಬ ಅನ್ನೋದಕ್ಕಿಂತಲೂ ಅವನಿಗೆ ಬಾಯಿಗೆ ರುಚಿಯಾಗಿರೋದಾಗಬೇಕು. ಸೊ ಕೋಸಿತ್ತು ಸೈಡ್ಸಿಗೆ ಏನಾದರೂ ಬೇಕಾಗುತ್ತೆ ಅಂತ ಅಂದರೆ ಬಜ್ಜಿ ಎಲ್ಲ ಏನೂ ಮಾಡ್ತಿಲ್ಲ, ಇದನ್ನೇ ಮಾಡಿಕೊಡ್ತಾಯಿದ್ದೀನಿ. ಸೊ ಕಡುಬು ಒಂದಾದರೆ ಆಲ್ಮೋಸ್ಟ್ ಎಲ್ಲ ಮುಗಿತು. ಎಷ್ಟು ನೋಡಿ, ಅವರೆಕಾಯಿ ಹಸಿ ಬೇಯಿಸಿದ್ದೀನಿ, ಸಾಂಬಾರು, ಹಾಗೆ ಪೊಂಗಲ್, ಬೆಣ್ಣೆ ಕೂಡ ಇತ್ತು. ಸ್ವಲ್ಪ ಬೆಣ್ಣೆ ಇತ್ತು. ಅಂದರೆ ಕಡುಬು ಸಾಂಬಾರಿಗೆ ಸಕ್ಕತ್ತಾಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಗೆಣಸು. ಈಗ ಇಷ್ಟ ಆಗಿದೆ. ಇನ್ನು ರೈಸ್ ಒಂದಾದರೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಆದಂಗೆ. ಆಮೇಲೆ ಊಟ ಮಾಡೋದಂದರೆ ಪೂಜೆ ಮಾಡಿ ಮನೇಲಿ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಊಟ. ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗೋಯ್ತು. ಅಡುಗೆ ಆಗೋದ್ರ ಕಡೆ ಸಂಜೆ ಆಗೋಯ್ತು, 7 ಗಂಟೆ ಇನ್ನೇನು. ಅಂದರೆ ನಾವು ಹಳ್ಳೀಲಿ ರೈತರು ಆ ಕೆಲಸ ಈ ಕೆಲಸನೇ ತಪ್ಪಲ್ಲ, ಮಾಡ್ತಾನೇ ಇರ್ತೀವಿ. ಅದರೊಳಗಡೆ ಮಧ್ಯಾಹ್ನ ಊಟ, ಅದ್ರ ಪಾತ್ರೆಗಳು ತೊಳೆಯೋದು, ಬಳಿಯೋದು, ಮತ್ತು ಕಾಫಿ ಟೀಗೆ ಬರ್ತಾನೆ ಇರ್ತಾರೆ. ಸೊ ಸಿಟಿಗಳಂಗೆ ಬೆಳಗ್ಗೆನೇ ಅಂದರೆ ಮಧ್ಯಾಹ್ನ ಟೈಮೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಹಬ್ಬದ್ದು ಅನ್ನೋದು ಸುಳ್ಳು. ಬಟ್ ನಿಮ್ದೇಗೆ ಮಾಡ್ತೀವಿ, ಸಮಯ ತುಂಬ ಹಿಡಿಯುತ್ತೆ ಅಷ್ಟೇ. ಎಲ್ಲ ಹಬ್ಬ ಎಲ್ಲ ಆಯಿತು. ಏನೇನು ಮಾಡಿದ್ದೀನಿ ತೋರಿಸ್ತೀನಿ. ಬೇಗ 1 ನಿಮಿಷನೂ ಫ್ರೀ ಇಲ್ಲದೇ ಕೂತಿದ್ದೀನಿ. ಹಬ್ಬ ಮಾಡಿದ್ದೀನಿ, ತೋರಿಸ್ತೀನಿ. ಎಲ್ಲ ಸಿಂಪಲಾಗಿ ಮಾಡಿದ್ದೀನಿ, ಯಾವುದೂ ಹೆವಿಯಾಗಿ ಮಾಡಿಲ್ಲ. ಅಂದರೆ ನೈಟ್ ಊಟ ಅಲ್ವಾ, ಬೆಳಗ್ಗೆ ಮೆಕ್ಕಿದ್ರೆ ನಾವೇ ತಿನ್ಕೊಬೇಕು. ಸೊ ನಮ್ಮ ಮನೆಯವರು ಏನೂ ತಿನ್ನಲ್ಲ, ಹಾಗಾಗಿ ಸಿಂಪಲ್ ಎಲ್ಲ.
ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಇಲ್ಲಿ ಬಂದು ಎಳ್ಳು, ಗೆಣಸು, ಪೊಂಗಲ್ಲು, ಹಾಗೆ ಸಾಂಬಾರು, ಉಂಡ್ಗಡ್ಬು ಆ್ಯಂಡ್ ಅವರೆಕಾಳು, ಹಾಗೆ ಮೇಯ್ನ್ ಇದಕ್ಕೆ ಬೆಣ್ಣೆ. ಈ ಕಡುಬೆಗೆ ಚಿಲ್ಕವರೆ ಬೇಳೆ ಸಾಂಬಾರು ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಸೂಪರಾಗಿರುತ್ತೆ ಗೈಸ್. ನಿಜವಾಗ್ಲೂ ಇಷ್ಟು ಐಟಮ್ ಮಾಡಿದ್ದೀನಿ. ನಾನು ಹಚ್ಚುತ್ತೀನಿ. ಚಲ ಇಟ್ಕೊ ಕೈ ಸುಡ್ಕಂತೀಯ ಕಣ. ಇಲ್ಲಿ ಇಲ್ಲಿ ದೂರ ದೂರ ನಿಂತ್ಕೊಂಡೆ ಹಚ್ಬೇಕು ಹೊರತು. ದೀಪನ ಉರುಕ್ತಾರ, ಅದೆಲ್ಲೋಗುತ್ತೆ ಬಟ್ಟೆ ಕಣ ಸೀಕಂತೀಯ. ಬಾ ಇದ್ದ ನಿಂಗೆ ಟ್ರೈನಿಂಗ್ ಕೊಡೋದ. ಇಡ್ಕ ಇಡ್ಕ ಕರ್ಪೂರ ಅನಿಸ್ತೇನೆ. ಹಾಗೆ ಪೂಜೆ ಎಲ್ಲ ಮಾಡ್ತಾರೆ. ಋತು ಆವಾಗಲೇ ಸ್ವಲ್ಪ ಸೈಡ್ಸ್ ಎಲ್ಲ ತಿಂದ್ಕೊಂಡಿದ್ದ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಅಂತ ಊಟ ಮಾಡ್ತಾ ಇಲ್ಲ. ನಮ್ಮ ಮಾವ ಊಟ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರಿಗೆ ಹಸಿ ಅವರೆಕಾಳು ಅಂದರೆ ಬೇಯಿಸಿರೋದನ್ನ ಹಾಕ್ಕೊಟ್ಟಿದ್ದೆ, ತಿಂತಾಯಿದ್ದಾರೆ. ಹಾಗೆ ಋತುಂಗೆ ತುಂಬ ಇಷ್ಟವಾದ ಫಿಲ್ಮ್ ಬರ್ತಿತ್ತು, ಶಬರಿಮಲೆದು ಮಾಳಿಕಾಪುರಂ ಅಂತ ಒಂದು ಮೂವಿ ಇದೆ. ಇದು ತುಂಬ ಇಷ್ಟ ಅವನಿಗೆ. ಅವನು ಕಾನ್ಸಂಟ್ರೇಷನ್ ಎಲ್ಲ ಫುಲ್ಲು ಟಿ ವಿ ಮೇಲೆ ಇರುತ್ತೆ. ಅವನು ಎಷ್ಟು ಸಲ ನೋಡಿದ್ದಾನೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಸಲ ನೋಡಿದ್ದಾನೆ. ಅವನಿಗೆ ಇದು ನೋಡಿದ ಮೇಲೇ ಶಬರಿಮಲೆಗೆ ಹೋಗಬೇಕು ಅಂತ ತುಂಬ ಸಲ ಹೇಳ್ತಾನೆ. ಯಾಕಂದರೆ ಅದು ಮೂವಿ ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಅಯ್ಯಪ್ಪಂದು ದರ್ಶನ ತುಂಬ ಚೆನ್ನಾಗಿಟ್ಟಿದ್ದಾರೆ ಈ ಮೂವಿಲಿ. ಹಾಗೆ ಅವನು ಊಟ ಮಾಡೋಕ್ಕೆ ಕರೆದ್ರೂ ಕೂಡ ಕಾನ್ಸಂಟ್ರೇಷನ್ನು ಅಲ್ಗಾಡಂಗಿಲ್ಲ, ಹಂಗಿದೆ. ಕೆಲವು ಮಕ್ಳಿಗೆ ಒಂಥರ ಮೈಂಡಲ್ಲಲ್ವ, ದೇವರು ದಿಂಡ್ರು ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆ ಋತು ಕೂಡ ತುಂಬ ಇಷ್ಟಪಡ್ತಾನೆ ದೇವ್ರನ್ನ ಮಾತ್ರ. ಅವನಿಗೆ ಮನೇಲೂ ಅಷ್ಟೇ ಪೂಜೆ ಮಾಡೋದು ಇದೆಲ್ಲ ತುಂಬ ಇಷ್ಟ. ನಾವೇ ಬೆಂಕಿ ಕಡ್ಡಿ ಹೊಡಿಬೇಕಾದ್ರೆಲ್ಲ ಸಿಕ್ಕಂತಾನೆ ಅಂತ ಆದಷ್ಟು ಕಡಿಮೆ ಕೊಡಲ್ಲ. ಹಾಗೆ ಊಟ ಮಾಡಬೇಕು. ಪೂಜೆ ಎಲ್ಲ ಆಯಿತು. ನಮ್ಮ ಊಟ ಮಾಡಿದ್ಮೇಲೆ ನಾವು ಎಲ್ಲ ಊಟ ಮಾಡ್ತೀವಿ. ಈಗ ಊಟಕ್ಕೆ ಕೂತ್ಕೊಂಡಿದ್ದಾರೆ ನಮ್ಮ ಮನೆಯವರು ಹಾಗೆ ಋತು ಎಲ್ಲ. ಓಕೆ ಗೈಸ್, ನಿಜವಾಗ್ಲೂ ತುಂಬ ಸುಸ್ತಾಗಿದೆ. ಒಂದು ವಾರದಿಂದ ಮನೇಲಿ ಕೆಲಸ ಮಾಡಿ ಸಾಕಾಗೋಗಿತ್ತು. ಇವತ್ತು ತೋಟದ ಹತ್ರ ಹೋಗಿಲ್ಲ, ಮನೇಲೇ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕೂಡ ಊಟ ಮಾಡೋದಕ್ಕೆ ಅಂತ ಹಾಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ಊಟ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗ ಮಾಡಿದ್ರೂ ಕಡುಬಿಗೆ ಬೆಣ್ಣೆ ಇದ್ದೇ ಇರುತ್ತೆ. ಯಾಕಂದರೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಒಟ್ಟು ಬಿಸಿ ಇರಬೇಕು. ಒಮ್ಮೆ ಟ್ರೈ ಮಾಡಿ ತಿಂದಿಲ್ಲ ಅನ್ನೋರು ನಿಜವೂ ತುಂಬ ಚೆನ್ನಾಗಿರುತ್ತೆ. ಬಟ್ ಬಿಸಿದಿರಬೇಕು. ಬಿಸಿ ಕಡುಬು, ಬೆಣ್ಣೆ ಮತ್ತು ಸಾಂಬಾರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಇದು ಚಿಕನ್ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಕಡುಬು. ನಮ್ಮ ಸೈಡಲ್ಲಿ ಜಾಸ್ತಿ ಅದನ್ನೆಲ್ಲ ಮಾಡ್ತಾರೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದ ಮರಿಬೇಡಿ. ತುಂಬ ಜನ ಹಾಗೆ ನೋಡ್ತೀರಾ, ಹಾಗೆ ಬಟ್ ಸಬ್ಸ್ಕ್ರೈಬ್ ಆಗಿ ನೋಡಲ್ಲ. ಕೊನೆವರೆಗೂ ವಾಚ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಮನೇಲೆಲ್ಲ ಸಂಕ್ರಾಂತಿ ಹೇಗಾಯಿತು ಅಂತ ತಿಳಿಸಿ ಕಮೆಂಟ್ ಮುಖಾಂತರ. ಥ್ಯಾಂಕ್ ಯು.